ಹೇಳ್ತೇನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪಾಠ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನು, ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾ ನಿನಗೆ ಜೋಡಿ ಎಲ್ಲವೇನು. ಅರ್ಥವಾಯ್ತೆ? ಏನೋ ಜನನೆಂಬ ಶಬ್ದವು ನಿನ್ನ ಬಾಯಿಂದ ಹೊರಬರಬಾರದು. ತಾಯಿಯಾಗಲು ನಾನೇನು ನಿನ್ನನ್ನು 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ಒತ್ತಿರಲಿಲ್ಲವಲ್ಲ. ಪಾಠ ಪಾಠ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀನಿ. ದಾರಿಗೆ ಇಳಿದು ಬಂದೇನಾ ಕೇಳೋ ಎನ್ನ ಮಾಡಲು, ದಾರಿಗೆ ಇಳಿದು ಬಂದೇನಾ ಬಾರೋ ಎನ್ನ ಹತ್ತಿರ ಬಾರೋ, ನಿನ್ನ ಬಿಟ್ಟು ಈಗ ನಾನು ಬಾರಲಾರೆ. ಅರ್ಥವಾಗ್ಲಿಲ್ಲವೇ? ಅರ್ಥವಾಯ್ತು. ಆದ ಮೇಲೆ ಈ ರೀತಿ ಮಾತನಾಡುವುದು ಈ ರೀತಿ ಅಲ್ಲ ಜನನಿ. ಒಂದು ಮನೋಹರ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ನಾನು ನಿನ್ನ ಬಳಿ ಬಂದಿರುವನು. ಪಾರ್ಥ, ಸುಮ್ಮನೆ ಕಳೆಯಬೇಡ, ಸಮಯ ವ್ಯರ್ಥ. ಅಮ್ಮಯ್ಯ, ಇಂಥ ಅನಿಚಿತ ಮಾತುಗಳನ್ನು ಮಾತನಾಡಿಯ ಹರಿಯರ ಈ ಮಾತು ಕಿವಿಯಿಂದ ಕೇಳಬಾರದು. ನೀನು ನಮ್ಮ ಜನಕನಾದ ಇಂದ್ರನಿಗೆ ಸುಪತಿಯಾದರಿಂದ ನನಗೆ ತಾಯಿಯಲ್ಲವೇ? ಅಮ್ಮಯ್ಯ ಸುಂದರ, ನೀನು ನಮ್ಮ ಜನಕನಾದ ಇಂದ್ರನಿಗೆ ಸುಪತಿಯಾದರಿಂದ ನನಗೆ ತಾಯಿಯಲ್ಲವೇ? ಅಮ್ಮಯ್ಯ ಜನನಿ ಸಕ್ಕಬರದಾನೆ. ನಾನು ನಿನಗೆ ಜನನೇ? ಹೌದು ಜನನಿ. ನಿನ್ನನ್ನು ನಾನು ಎತ್ತು ಸಾಕಿಲ್ಲವಲ್ಲ. ಆ ಪರಮಾತ್ಮನಾದ ಇಂದ್ರನು ನನಗೆ ತಂದೆಯಲ್ಲ ಜನನಿ. ನಾನು ಈಗ ನಿನ್ನ ಮೇಲೆ ಮನಸ್ಸು ಮಾಡಿರುವೆನು. ಅವರಿಗೆ ಪತಿಯಾದ ಸಮಾನ ನನಗೆ ತಾಯಿಯಲ್ಲವಮ್ಮಯ್ಯ. ತಾಯಿ ಎನ್ನುವ ಮಾತನ್ನು ನಿನ್ನ ಬಾಯಿಂದ ಇನ್ನೊಮ್ಮೆ ಹೊರ ಬರಬಾರದು. ಅದ್ಯಾತಕ್ಕೆ ಜನನಿ? ಪ್ರಿಯೇ, ಪ್ರಿಯತಮೆ ಎಂದು ಕರೆಯಬೇಕು. ನೀನು ಹುಚ್ಚಮ್ಮ ಏನು ಮಾತನಾಡಿದೆ? ಇದ್ದ ಮಾತನ್ನೇ ಎತ್ತಿರುವೆ. ಇದ್ದ ಮಾತು ಮಾತನಾಡಿದರೆ ಈ ಜನರು ಒಪ್ಪುತ್ತಿಲ್ಲ. ಯಾತಕ್ಕೆ ಒಪ್ಪುವುದಿಲ್ಲ? ನೀನು ಹೆಂಡತಿಯಾದ ಸಮಾನ ನನಗೆ ತಾಯಿಯಾಗಬೇಕಲ್ಲ. ತಾಯಿ ಎನ್ನುವ ಶಬ್ದವು ಹೊರ ಬರಬಾರದೆಂದು ನಾನು ಹೇಳಿದ್ದೇನೆ. ಸುಮ್ಮನೆ ಈ ನಿನ್ನ ಆಟವನ್ನು ಬಿಡು, ಎಲ್ಲಿಗೆ ಕಾಮ ತೃಪ್ತಿಯನ್ನು ಕೊಡು. ಅದು ಎಂದಿಗೆ ಸಾಧ್ಯ ಆಗುದಿಲ್ಲ ಜನನಿ. ಸಾಧ್ಯವಾಗುವುದಿಲ್ಲ? ಆಗೋದಿಲ್ಲ ಜನನಿ. ಅಹೋ ಪಾರ್ಥ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಈ ಜಗದಲ್ಲಿ ಜನ ಇರುವರು ಅದರಂತೆ ಭಾವಿಸಿದರೆ ಸ್ವಲ್ಪ ಅಂತಃಕರಣ ಹುಟ್ಟಲಿಲ್ಲ ನನಗೆ. ನಿನ್ನ ಮೇಲೆ ಅಂತಃಕರಣೆ ಹುಟ್ಟಲಿಲ್ಲ, ಪ್ರೀತಿ ಹುಟ್ಟಿದೆ. ನಿನ್ನ ಮೇಲೆ ಮನಸ್ಸು
ಮಾಡಿರುವೆನು. ನೀನು ನನಗೆ ಗಣಿನಾದ ಮೇಲೆ ಅಂತಕ್ಕನೆ ಹುಟ್ಟಬಾರದಮ್ಮ. ನೀನು ಎಷ್ಟೇ ಹಾರಾಡಿ ಚೀರಾಡಿ ಹೋರಾಡಿದ್ರು ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ. ಹೇಳುವೆನು ಕೇಳು. ಸುಂದರ, ಈ ನಿನ್ನ ಮೋಹ ಪಾಶಕ್ಕೆ ನಾನು ಮನಸೋತು ಬಂದಿರುವೆನು. ಮನಸೋತು ಬಂದಿರುವ ಎನ್ನ ಆಸೆಯನ್ನು ನೆರವೇರಿಸುವುದು ನಿನ್ನ ಧರ್ಮವಲ್ಲವೇ ವಲ್ಲವ? ಅಹೋ ಜಗದೇಕ ವೀರನೇ, ಅಹೋ ಪ್ರಿಯ, ಈ ನಿನ್ನ ಪಂಥವನ್ನು ಬಿಟ್ಟು ಎನ್ನೊಂದಿಗೆ ಪ್ರೀತಿಯನ್ನು ತೊಟ್ಟು ಬಾ ಪಾತ, ಕಳೆ ಬಿಡ ಸಮಯ ವ್ಯರ್ಥ. ಆಹೋ ಜನನಿ, ನೀನು ನಮ್ಮ ಜನಗಣದ ಹಿಂದೆ ಸುಪತಿಯಾದರಿಂದ ನನಗೆ ತಾಯಿಯಲ್ಲವೇ ನನ್ನನ್ನು ಭ್ರಮಿಸಬಹುದೇ? ವಿಚಾರವಾಗಿ ವರ್ತಿಸೋದು ವಿಕ್ತವಲ್ಲಮ್ಮ ಮಾತೆ. ಸುಂದರಾಂಗನೆ, ಅಮ್ಮಯ್ಯ, ಸುಮ್ಮನೆ ಈ ನಿನ್ನ ಮಾತೆ ಎಂಬ ಮಾತನ್ನು ಬಿಟ್ಟಾಕಿ ಎನ್ನನ್ನು ಕೂಡ ಬರದೆ. ಏನು ಮಾತನಾಡುತ್ತಿಲ್ಲ ನೀನು? ಅದು ಎಂದಿಗೆ ಸಾಧ್ಯವಿಲ್ಲಮ್ಮಯ್ಯ. ನೀನು ನನಗೆ ತಾಯಿ ಸಮಾನ. ತಾಯಿ ಎನ್ನುವ ಮಾತನ್ನು ಬಿಟ್ಟಾಕು. ಅಹೋ ಅಂದಗಾರ, ಪ್ರಿಯ, ಹೇಳುವೆನು ಕೇಳು. ಅಂದಗಾರ ಚಂದಗಾರ, ಮಾತಿನಲ್ಲಿ ಬರುವುದುಗಾರ, ಕಾಡಬೇಡ ಅಂಬೀರ, ನೀನೆ ನಮ್ಮ ಸರದಾರ. ಕಾಡಬೇಡ ಅಂಬೀರ, ನೀನೆ ನಮ್ಮ ಸರದಾರ.
ಬಾ. ಅಹೇ ಜನನಿ ಅತ್ತ ಇತ್ತ ಸುತ್ತಿ ಬಂದೆ ಅವಳ ಮುತ್ತು ನಿನಗೆ ತಂದೆ ಹುಚ್ಚಿಯಂತೆ ನಾ ಓಡಿ ಬಂದೆ. ಅತ್ತ ಇತ್ತ ಸುತ್ತಿ ಬಂದೆ ಅವಳ ಮುತ್ತು ನಿನಗೆ ತಂದೆ ಹುಚ್ಚಿಯಂತೆ ನಾ ಓಡಿ ಬಂದೆ. ನಿನಗಾಗಿ ನಾ ಬಂದೆ ನಿನಗಾಗಿ ನಾ ಬಂದೆನು ಅಂದಗಾರ ಚಂದಗಾರ ಮಾತಿನಲ್ಲಿ ಬಲ್ಮೋಜುಗಾರ ಕಾಡಬೇಡ ಹಂಬೀರ ನೀನೆ ನಮ್ಮ ಸರದಾರ. ಮಾತನಾಗ ಮತಿಯಿಲ್ಲದ ತುಕುತು ತೀಂದ್ರಳಾಗಿ ಸುತ್ತ ನಮ್ಮ ಹಾವಿಲ್ಲದೆ ಆದರ್ಶವಿದ್ದವಾದ ಮಾತುಗಳನ್ನು ಮಾತಾಡುವ ದಿಕ್ಕೋಲಮ್ಮ ಜನನಿ ಸಪ್ತಮನಾಗಿ ಅಹೋ ಎನ್ನ ಪ್ರೀತಿಯ ಪಾರ್ಥನಾದ ಪಾರ್ಥನೆ, ಆಹ್ವಾನದ ಜನನಿಯಾದ ಈ ಕಾಮ ವೇದಲ್ಲಿ ತಾಳಲಾರದೆ ನಾನು ನಿನ್ನ ಬಳಿ ಓಡೋಡಿ ಬಂದಿರುವೆನು. ಹಾ ಈ ನಿನ್ನ ಹಠವನ್ನು ಬಿಟ್ಟು ಎನ್ನ ಮನಸ್ಸಿಗೆ ಸಂತೋಷವನ್ನು ಕೊಡುವಲ್ಲ ಬಾ. ಮಾಡಬೇಡ ಎನ್ನೋಳು ತರ್ಲಕ. ಛೀ, ಪಾಪಾತ್ಮಳೆ. ಪ್ರಿಯಾ ಸುತಗಟ್ಟು ಸುತ ನಮ್ಮ ಗುಡಿ ನರಗಕ್ಕೆ ಗುರಿಯಾಗಬೇಡ. ಇಂತಾದ ದುರ್ಬುದ್ಧಿ ನಿನಗೆ ಏಕವಲ್ಲ. ಸುಮ್ಮನ ಬಂದ ದಾರಿಯನ್ನು ಹಿಡಿದು ಹೋಗಮ್ಮ ಮಾತ ಹನುಮಂತರದ್ದು. ನೀನು ನನ್ನ ಮಾತನ್ನು ಕೇಳುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಗೆದ್ದುವುದಿಲ್ಲ ಜನನಿ. ನೀನು ಕೇಳುವುದಿಲ್ಲವೆಂದರೆ ನಾನು ಬಿಡುವುದಿಲ್ಲ. ಅದು ಯಾತಕ್ಕೆ ಜನನಿ. ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ. ನಾನು పొద్దు నుండి 10 మాటలు ಅಹೋ ಪಾರ್ಥ, ಅಮ್ಮಯ್ಯ ಸುತ್ತಮುತ್ತ ಇಲ್ಲಿ ಯಾರೂ ಇಲ್ಲ. ಅದು ಯಾತಕ್ಕಿಲ್ಲ ಜನನಿ. ಈ ಏಕಾಂತ ಮಂದಿರದಲ್ಲಿ ನಾವಿಬ್ಬರು ಒಂದಾಗೋಣವೇ. ಛೀ, ಮೂರ್ಖ, ಏನು ಮಾತನಾಡಿದೆ. ಈಗ ಹೇಳುವುದನ್ನು ಚೆನ್ನಾಗಿ ಕೇಳ. ಅದನ್ನು ಚೆನ್ನಾಗಿ ಮಗಳು. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ ಎಲ್ಲ ಬಾರೋ ಸನಿಹಕ್ಕೆ. ಕೆಂಪು ಕೆನ್ನೆಗೆ ಜೇನ ಹದರಕ್ಕೆ ನೀಡಲೆ ಕಾಣಿಕೆ. ವಿಶ್ವಮಿತ್ರನು ತಪವ ಬಿಟ್ಟನು ಸುಖವ ಕೊಟ್ಟನು. ಎನ್ನ ಆಸೆಯ ತೀರಿಸೆನುವೆನು ಬಾರ ಹತ್ತಿರ. ವಿಶ್ವಮಿತ್ರನು ತಪವ ಬಿಟ್ಟನು ಸುಖವ ಕೊಟ್ಟನು. ಎನ್ನ ಮಾತನು ಕೇಳು ಎನ್ನುವೆನು ಬಾರ ಹತ್ತಿರ. ತಾಳೆನೋ ತಾಪವ ತೀರಿಸು ಬಯಕೆಯ. ತಾಳೆನೋ ತಾಪವ ತೀರಿಸು ಬಯಕೆಯ. ಪತ 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 ಬರ 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 ಬರ. ಅಹೋ ಸುಂದರ, ಅಯ್ಯ ಅಮ್ಮಯ್ಯ. ಋತ ಎನ್ನನ್ನು ಸುಮ್ಮನೆ ಏಕೆ ಈ ರೀತಿ ಬಳಲಿಸುತ್ತಿರುವೆ? ಹಾ, ಈ ನಿನ್ನ ಶಾಸ್ತ್ರ ಪುರಾಣ ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಅಹೋ ಪ್ರಿಯಾ, ಅಯ್ಯ ಜನನಿ. ಅಂತ ವಿಶ್ವಾಮಿತ್ರನೇ ಮೇನಕಿಗೆ ಮಾರು ಹೋಗಲಿಲ್ಲವೇ? ಅಯ್ಯ ಜನನಿ. ಚಂದ್ರನು ತಾರೆಯನ್ನು ಮೋಹಿಸಲಿಲ್ಲವೇ? ಅದು ಯಾತಕ್ಕೆ ಜನನಿ. ಅಹಲ್ಯ ಇಂದ್ರನನ್ನು ಮೋಹಿಸಲಿಲ್ಲವೇ? ಅದು ಯಾರು ಜನನಿ.
ಅದರಂತೆ ಅವರ ಚಿಂತೆಯನ್ನು ಬಿಟ್ಟು ನೀನು ಎನ್ನನ್ನು ಮೋಹಿಸು ಪ್ರಿಯ. ಮುಗಿವಿನ ನಿನಗೆ ಕೈಯ. ಅಮ್ಮ ಸುರಪದ ರಾಣಿ ಸುರತ ಸುಖಾಂಗಿ ಮತಗಟ್ಟ ವಿದ್ಯದಿಂದ ಮಾತನಾಡುವುದು ನಿನಗೆ ವಿಕ್ತವಲ್ಲ. ಈ ಲೋಕದಲ್ಲಿ ಜನರು ಸಂಯಮವರೇ. ಅಯ್ಯೇ ಅಮ್ಮನ ಗುರುಪತಿಯಾದರೆ ಹಡೆದಿ ತಾಯಿ ಸಮಾನ. ಆ ಧರ್ಮವು ತಿಳಿಯುತ್ತೆ. ಕಾಮುಕನಾದ ಚಂದನ ಕಾಮಗಸ್ತನಾಗಿ ದಾರದೇವಿಯನ್ನು ಮೋಹಿಸಿ ಶಾಪಗ್ರಸ್ತನಾದನು. ಇಂದ್ರನ ಸರ್ವಂಗ ಏನು ಸಂಭವನಾದನು. ಇದರಿಂದ ಯಾರು ಮುಕ್ತಾರರು ಚೆನ್ನಾಗಿ ವೇದಿದ್ರು ನಮ್ಮ ಮಾತು ಪರಮಪತ್ರತೆ. ಎಲ್ಲೋ ಪಾಪಾತ್ಮನೆ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಿನಗೆ ಎನ್ನ ಮೇಲೆ ಪ್ರೀತಿ ಹುಟ್ಟಲಿಲ್ಲ. ಇಂಥ ಮಾತನ್ನು ಹೇಳ್ತಿರುವೆ. ನಾನು ಈಗ ನಿನಗೆ ಶಾಪವನ್ನು ಕೊಡುತ್ತಿರುವೆನು. ನೀನು ಶಾಪ ಕೊಟ್ಟರೆ ಚಿಂತೆ ಇಲ್ಲ, ನಿನ್ನನ್ನು ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ. ನೀನೀಗ ಬೃಹಂಗಣಿಯಾಗಿ ಬಾಳು ಎಂದು ನಾನು ನಿನಗೆ ಶಾಪ ಕೊಡುತ್ತಿರುವೆನು. ಇಲ್ಲಿ ನನ್ನ ಶಾಪವನ್ನು. ನಾನು ಹಿರಿಯಾಗಿ ಬೇಡಿಕೊಳ್ಳುವುದು ಏನೆಂದರೆ, ಏನದು? ಸತ್ತ ಕಾಲಕ್ಕೆ ಅವರ ದರ್ಶನಂತ ಪ್ರಭುತ್ವ ಆಗಬೇಕೆಂಬ ದೇಹ ಪಾಲ್ಸಬೇಕೆಂದು ಬೇಡಿಕೊಳ್ಳುವ ತಾಯಿ ಸಪ್ತಪ್ರದಾಯಿ. ದುರ್ಮಾರ್ಗನೆ, ಶಾಪ ಕೊಡುವೆನು ಹಿಡಿ. ಅದೇ ಜಾಗ್ರತೆ ಶಾಪ ಹಿಡಿ ಕೊಡುವೆ ಪಾಪಾತ್ಮನೆ, ಶಾಪ ಹಿಡಿ ಕೊಡುವೆ ಪಾಪಾತ್ಮನೆ. ಶಾಪ ಎನ್ನಗಿವುದು ದುರ್ಮಾರ್ಗನೆ, ಕಲಿಪಾರ್ತಾನೆ. ಶಾಪ ಹಿಡಿ ಕೊಡುವೆ ಪಾಪಾತ್ಮನೆ. ನೀನು 1 ವರ್ಷ ಹೆಣ್ಣಾಗಿ ಬಾಳು ಎಂದು ನಾನು ನಿನಗೆ ಶಾಪವನ್ನು ಕೊಟ್ಟಿರುವೆನು. ಮೂರು ಲೋಕದ ಗಂಡಿಗೆ ನಮ್ಮ ಹೆಸರೇ ಮೂರ್ಖೆ. ಆ ಹೆಸರನ್ನು ಬಿಟ್ಟಾಕಿ ನೀನು ಹೆಣ್ಣಾಗಿ ಬಾಳು ಎಂದು ನಾನು ನಿನಗೆ ಈಗಲೇ ಶಾಪ ಕೊಟ್ಟಿರುವೆನು. ರೀತಿ ಪಲ್ಗುಣ ಪಾಸ್ತಿ ಇಲ್ಲಿ ಹಗಲಾದ ಲೋಕದಿಂದ ಹೆಸರು ಪಡೆಯುವನು ನನಗೆ ಶಾಪವನ್ನು ಕೊಡುವುದೇ ಎದೆ ದುರ್ಮಾರ್ಗಗಳೇ. ಶಾಪ ಎನ್ನಗಿವುದು ಕಲಿಪಾತನೆ, ಕಲಿಪಾತನೆ. ಶಾಪ ಹಿಡಿ